ಜಿಲ್ಲೆಯಲ್ಲಿ 3 ಅವರಿಂದ ನೀವು ನೋಡಿರಿ, ಒಂದೇ ಒಂದು OBC MLA ಶೋಷಿತ ವರ್ಗದ MLA ನನ್ನ ಕುಟುಂಬವನ್ನು ನನ್ನನ್ನು ಏಕವಚನದಲ್ಲಿ ನೀವು ರೆಕಾರ್ಡ್ ಮಾಡಿದ್ದೀರಾ. ನಾನು ಪೇಷನ್ಸ್ ಆಗಿದ್ದೀನಿ. ಎಸ್, ನಾವು ಶೋಷಿತರು, OBCಗಳು. ನಿಮ್ಮ ಮನೆ ವಾಚ್ಮ್ಯಾನ್ ಕೆಲಸ ಮಾಡೋಕ್ಕೆ ನಾವು ಲಾಯಕ್ಕು. ನಿಮ್ಮ ಮನೆ ಕೂಲಿಗೆ ಬರ್ತೀವಿ, ನೀವು ಬಿಸಾಕೋ ಭಿಕ್ಷೆ ಅನ್ನ ತಿಂತೀವಿ, ನಿಮ್ಮ ಮನೆಗೆ ವಾಚ್ಮ್ಯಾನ್ ಕೆಲಸ ಮಾಡ್ತೀವಿ. ಒಬ್ಬ ಶೋಷಿತ ಶಾಸಕನನ್ನ, ಒಬ್ಬ OBC ಶಾಸಕನನ್ನ ನಡೆಸ್ಕೊಡೋ ರೀತಿನ ಪ್ರದೀಪ್ ಈಶ್ವರ್ ಅವರು ಕೂಡ ಅದರ ಭಾಗವಾಗಿ ಧ್ವನಿ ಎತ್ತಿರ್ತಾರೆ. ನಮ್ಮ ಮಂತ್ರಿಗಳಾದಂತವರು ಧ್ವನಿ ಎತ್ತಿದ್ರು. ಯಾರು? ಸುಧಾಕರ್ ಅವರ ತಯಾರಿಕೆ ಎಜುಕೇಶನ್ ಮಿನಿಸ್ಟರ್ ಇದ್ರು, ಮತ್ತೆ KPCC ಅಧ್ಯಕ್ಷರು, ಇವತ್ತು ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳು, ಅವತ್ತಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ ಎಲ್ಲರೂ ಧ್ವನಿ ಎತ್ತಿದ್ದಾರೆ. ಅಲ್ಲಿ ಈಗ ನಿನ್ನೆ ನನಗೂ ಕೂಡ ಗೊತ್ತಾಗಿಲ್ಲ ಅದು, ಬಟ್ ಅದನ್ನ ಹೆಚ್ಚು ಪ್ರದೀಪ್ ಈಶ್ವರ್ ಅವರ ವಿಚಾರ ನನಗೆ ಮಾಧ್ಯಮದಲ್ಲಿ ನೋಡಿದೀನಿ ಅಷ್ಟೇ, ಬಿಟ್ರೆ ಅದರ ಯಾವ ಕಾರಣಕ್ಕಾಯ್ತು ಹೆಂಗಾಯ್ತು ಏನು ಗೊತ್ತಿಲ್ಲ. ಏನೇ ಆದ್ರೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರಿಗೆ ಸಾರ್ವಜನಿಕವಾಗಿ ಪ್ರಶ್ನೆ ಮಾಡ್ತಕ್ಕಂಥದಕ್ಕೆ ಪ್ರತಿಯೊಬ್ಬರಿಗೂ ಹಕ್ಕಿದೆ, ಪ್ರಶ್ನೆ ಮಾಡ್ಲಿ. ಆದ್ರೆ ಅವ್ರ ರೀತಿ ಚಪ್ಪಲಿ ಎಸ್ತಕ್ಕಂಥದ್ದು ಅಥವಾ ಮ್ಯಾನೇಜ್ ಮಾಡ್ತಕ್ಕಂಥದ್ದು, ಭಯ ಹುಟ್ಟಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡೋದು ಇದು ಸರಿಯಲ್ಲ, ಇದನ್ನು ಖಂಡಿಸ್ತೀವಿ. ವಿಷಾದನೀಯ. ಚಿಕ್ಕಬಳ್ಳಾಪುರದ ಚರಿತ್ರೆ ಪುಟಗಳಲ್ಲಿ ಒಂದು ಕಪ್ಪು ಅಕ್ಷರಗಳಲ್ಲಿ ಬರೆಯುವಂತಹ ಒಂದು ವಿದ್ಯಮಾನ ನಿನ್ನೆ ಆಗಿದ್ದು ನಿಜಕ್ಕೂ ಬೇಜಾರ್ ತರುವಂತಹ ಕೆಲಸ. ಇದು ತಪ್ಪು. ಏನೇ ಆಗಿರೋದು ಮೊದಲನೇದಾಗಿ ನಾನೇನ್ ಹೇಳ್ತೀನಿ, ನಮ್ಮ ಒಂದು ಸಮುದಾಯದ ಹುಡುಗರು ಏನೇ ನೋವಾಗಿದ್ರು ಸಹ ಆ ವೇದಿಕೆಯಲ್ಲಿ ಯಾರನ್ನೇ ಆಗ್ಲಿ, ಅದು ಶಾಸಕರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಆ ವೇದಿಕೆಯಲ್ಲಿ ಒಂದು ಪ್ರಶ್ನೆ ಮಾಡೋದೋ ಇನ್ನೊಂದು ಸಾಂಕೇತಿಕವಾಗಿ ಒಂಥರ ಅಲ್ಲೇ ಏನೋ ತೀರ್ಮಾನ ಆಗ್ಬೇಕು ಅಂತ ಹೊರಟಿದ್ದು, ಅದೊಂದು ನನಗೆ ಇಷ್ಟ ಆಗ್ಲಿಲ್ಲ. ಅದನ್ನ ಯಾರು ಯಾವ ರೀತಿ ಬೇಕಾದ್ರೂ ತಗೊಂಬೋದು. ಯಾಕಂತಂದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಗೌರವ ಅರ್ಪಿಸ್ತಾ ಇರುವಂತಹ ದಿನ, ಯಾವತ್ತೂ ಇಲ್ಲದಿರೋ ರೀತಿನಲ್ಲಿ ವಿಜೃಂಭಣೆಯಿಂದ ಎಲ್ಲ ಪಕ್ಷಗಳ ಎಲ್ಲ ಜನಗಳು, ಹೆಣ್ಮಕ್ಳು, ಚಿಕ್ಕವರು, ಹಿರಿಯರು ಎಲ್ಲರೂ ಬಂದು ಎಲ್ಲ ಭೇದಗಳನ್ನ ಮರೆತು ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನಿಮ್ಗೂ ಗೊತ್ತಿದೆ, ರಾಜಕೀಯದಲ್ಲಿ ನಮ್ಗೂ ಎಷ್ಟೋ ಜನರ ಬಗ್ಗೆ ಗೊತ್ತಿಲ್ಲ, ನಂಗೆ ನೆನ್ನೆ ಆಹ್ವಾನನೇ ಇಲ್ಲ. ಅಂತದ್ರಲ್ಲೂ ಸಹ ನಾವು ಏನಕ್ಕೆ ಹೋದ್ವಿ ಅಂತಂದ್ರೆ ಇದು ನಮ್ಮ ಕಾರ್ಯಕ್ರಮ. ಇಲ್ಲಿ ಸ್ವಇಚ್ಛೆ ಆಗ್ಲಿ, ನಮ್ಮ ಒಂದು ಈಗೋಗಳನ್ನಾಗ್ಲಿ ಬಿಟ್ಟು ನಾಡಪ್ರಭು ಕೆಂಪೇಗೌಡರ ಮುಂದೆ ನಾವೆಷ್ಟು ಮಾತ್ರ ಅದನ್ನ ನಾವು ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಗೌರವ ಸೂಚಿಸುವಂತ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅಭಾಸ ಮಾಡಿದ್ದೇ ತಪ್ಪು. ಪ್ರದೀಪ್ ಈಶ್ವರ್ ಅವ್ರು ತಪ್ಪು ಮಾಡವ್ರ? ನೀವು ಪತ್ರಿಕಾಗೋಷ್ಠಿ ಮಾಡಿ, ಕಾನೂನು ಹೋರಾಟ ಮಾಡಿ, ಪ್ರೆಸ್ ಮೀಟ್ ಮೂಲಕ ಜನಗಳಿಗೆ ವಿಚಾರ ತಿಳಿಸಿ, ಅಥವಾ FIR ಇಂಥದ್ದೇನಾದರೂ ಮಾಡಿ. ಒಬ್ಬ ಶಾಸಕರ ಮೇಲೆ ನೀವು ಅಯ್ಯಪ್ಪ ಒಬ್ಬನಿದ್ದಾನೆ ಅಂತ ಹೇಳ್ಬಿಟ್ಟು ಪಾಪ ಆ ಮಟ್ಟಕ್ಕೆ ದೌರ್ಜನ್ಯ ಮಾಡೋದು ತಪ್ಪಲ್ವಾ? ಯಾರೇ ಮಾಡಿದ್ರು ತಪ್ಪಣ್ಣ, ಯಾರೇ ಮಾಡಿದ್ರು ಅದು ಕರೆಕ್ಟು ಅಂತ ಹೇಳ್ಬಿಟ್ಟು ಹೇಳಲ್ಲ. ಪ್ರದೀಪ್ ಈಶ್ವರ್ ಅವರು ಆ ವಿಚಾರದಲ್ಲಿ ಮಾತಾಡೋವಂಥ ರೈಟ್ಸ್ ಎಲ್ಲರಿಗೂ ಇದೆ. ಅವ್ರು ಮಾತಾಡಿರೋವಂಥ ಮಾತಲ್ಲೇನೋ ತಪ್ಪಾಗಿದ್ದರೆ ಕಾನೂನು ಹೋರಾಟ ಮಾಡಿರಿ, ಪತ್ರಿಕಾ ಮಾಧ್ಯಮದವ್ರ ಹತ್ರ ಮಾತಾಡ್ರಿ, ವಿಚಾರಗಳು ಮುಟ್ಟಿಸ್ರಿ. ಅದು ಬಿಟ್ಬಿಟ್ಟು ಕಾನೂನು ಕೈಗೆ ತಗೊಂಡು ಚಿಪ್ಲಿ ಎಸಿ ಅಂತ ಕೆಲಸ, ಅವ್ರಿಗೆ ಅಡ್ಡ ಹಾಕೋಂಥ ಕೆಲಸ, ಇದೆಲ್ಲ ಮಾಡೋದು ತಪ್ಪಲ್ಲ. ಈ ವಿಚಾರದಲ್ಲಿ ನಾವು ಸದಾ ಪ್ರದೀಪ್ ಈಶ್ವರ್ ಅವ್ರ ಪರವಾಗಿ ನಿಂತ್ಕೊಂತೀವಿ ಸರ್. ಥ್ಯಾಂಕ್ ಯು. ಕುಮಾರನ್ನ ಒಬ್ಬ ಶೋಷಿತ ಅವಮಾನ ಮಾಡಿದ್ರೆ, ಒಬ್ಬ OBC ನಿನ್ನ ಚೇಲಾಗಳಿಗೆಲ್ಲ ಎದುರೋನಲ್ಲ ನಾನು. ತಾಕತ್ತಿದ್ರೆ ಬಾ, ರವಿಕುಮಾರ್ ಕೈಯಲ್ಲಿ ಚಾಲೆಂಜ್ ಮಾಡಿಸೋದಲ್ಲ. ನಿನಗೆ ತಾಕತ್ತಿದ್ರೆ ನೀನು ಬಂದು ನಿಂತ್ಕೋಬೇಕು ಚಿಕ್ಕಬಳ್ಳಾಪುರದಲ್ಲಿ. ಬಾ, ನೋಡೇ ಬಿಡೋಣ.